ಫ್ರಾನ್ಸ್ ಈತನನ್ನ ಫ್ರಾಡ್ ಅಂತ ಕರೆದಿದೆ. ಗುಜರಾತ್ನ ಪೊಲೀಸರು ಚಾರ್ಜ್ ಶೀಟ್ ಮಾಡಿರೋದೇ ಅದರ ಮೇಲೆ. ಶ್ರೀಮಂತರು, ಜಗತ್ತಿನ ರಿಚ್ ಪೀಪಲ್ಗಳ ಒಂದು ತೆವಲು, ವಿಕೃತಿ, ದೌರ್ಜನ್ಯ, ಆ ಅಸಹ್ಯಕ್ಕೆ ಏನು ಹೆಸರು ಹೇಳೋದು. ಆ ಹೆಣ್ಣು ಕಂದಮ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದೊಂದು ಧ್ವನಿ ದೊಡ್ಡದಾಗಿ ಶುರುವಾಗಲೇ ಇಲ್ಲ. ಯಾರೋ ಟ್ರಂಪ್ ಇದ್ರಂತೆ, ಅವರಿದ್ರಂತೆ, ಯಾರೋ ಇಂಡಿಯಾದ ಮಿನಿಸ್ಟರ್ ಎಲ್ಲ ಇದ್ರಂತೆ ಅನ್ನೋ ಥರದ್ದಲ್ಲ. ಇದು ನಿತ್ಯಾನಂದನ ಧ್ಯಾನಪೀಠದ ಒಳಗಡೆನೂ ಕೂಡ ಒಂದು ಎಫ್ಸ್ಟೀನ್ ಫೈಲ್ಸ್ ಇತ್ತು. 6 ದೇಶಗಳು ಈತನನ್ನ ಒಳಗಡೆ ಬರಬಾರ್ದು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾವೆ. ಈತ ಓದಿರೋದು 6ನೇ ತರಗತಿ ಓದಿದ್ದಾನೆ. ಆನಂತರ ಇಂಗ್ಲೀಷ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ. ಬೇರೆ ಬೇರೆ ಭಾಷೆಗಳಿಗೆಲ್ಲ ಹೋಗಬೇಕಾಗತ್ತೆ ಅದು ಗೊತ್ತಾದಾಗ. ಲ್ಯಾಂಡ್ರಿ ಅಂತ ಆ ಹೆಣ್ಣು ಮಗಳು ಸರಿಸುಮಾರು 11 ವರ್ಷಗಳ ಕಾಲ ಈತನಿಗೋಸ್ಕರ ಹಗಲು ರಾತ್ರಿ ದುಡಿತಾಳೆ. ಸ್ನೇಹಿತರೆ ನಮಸ್ಕಾರ. ನಾವು ಎಫ್ಸ್ಟೀನ್ ಫೈಲ್ಸ್ನ ಮರ್ತೇ ಬಿಟ್ವಿ. ಅದರದ್ದು ವೆಬ್ ಸೀರೀಸ್ ನೋಡಿದ್ವಿ, ಅದರ ಬಗ್ಗೆ ಡಾಕ್ಯುಮೆಂಟ್ರೀಸ್ ನೋಡಿದ್ವಿ. ಅದರಲ್ಲಿ ಆ ರಾಜಕಾರಣಿ ಇದ್ದಂತೆ, ಇದರಲ್ಲಿ ಈ ರಾಜಕಾರಣಿ ಇದ್ದಂತೆ. ಅತ್ಯಂತ ಶ್ರೀಮಂತರು, ಜಗತ್ತಿನ ರಿಚ್ ಪೀಪಲ್ಗಳ ಒಂದು ತೆವಲು, ವಿಕೃತಿ, ದೌರ್ಜನ್ಯ, ಆ ಅಸಹ್ಯಕ್ಕೆ ಏನು ಹೆಸರು ಹೇಳೋದು. ಅದನ್ನು ನಾವು ಮರ್ತ್ಕೊಂಡೇ ಬಿಟ್ಟಿದ್ದೀವಿ. ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ಅಷ್ಟೆಲ್ಲ ನೋಡಿದವರು, ನಾವು ಕೇಳಿದವರು, ಅದರಲ್ಲಿ ಭಾಗವಹಿಸಿದ್ರಲ್ಲ ಭಾರತದವ್ರು ಇರ್ಬೋದು, ಬೇರೆ ಬೇರೆ ದೇಶದ ಶ್ರೀಮಂತರು ಇರ್ಬೋದು, ಅವರ ವಿರುದ್ಧ ತನಿಖೆ ಆಗಬೇಕು, ಅವರ ವಿರುದ್ಧ ಎಲ್ಲ ವಿಚಾರಣೆಗಳು ನಡೀಬೇಕು, ನ್ಯಾಯ ಸಿಗಬೇಕು, ಆ ಹೆಣ್ಣು ಕಂದಮ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದೊಂದು ಧ್ವನಿ ದೊಡ್ಡದಾಗಿ ಶುರುವಾಗಲೇ ಇಲ್ಲ. ಅದೊಂದು ರೋಚಕವಾಗಿ ವಿರೇಚಕವಾಗಿ ನಮಗೊಂಥರ ಏನು ಹೇಳ್ತಾರೆ ಅದಕ್ಕೆ, ಅದನ್ನು ನೋಡಿಬಿಟ್ಟು ಬಿಟ್ಬಿಟ್ವಿ ಹಾಗೇನೆ. ಇದು ಜೆಫ್ರಿ ಎಫ್ಸ್ಟೀನ್ ಫೈಲ್ಸ್ ಮಾತ್ರ ಅಲ್ಲ. ಇದು ಯಾರೋ ಟ್ರಂಪ್ ಇದ್ರಂತೆ, ಅವರಿದ್ರಂತೆ, ಯಾರೋ ಇಂಡಿಯಾದ ಮಿನಿಸ್ಟರ್ ಎಲ್ಲ ಇದ್ರಂತೆ ಅನ್ನೋ ಥರದ್ದಲ್ಲ. ಇದು ನಿತ್ಯಾನಂದನ ಧ್ಯಾನಪೀಠದ ಒಳಗಡೆನೂ ಕೂಡ ಒಂದು ಎಫ್ಸ್ಟೀನ್ ಫೈಲ್ಸ್ ಇತ್ತು. ಆ ಥರದ ಹಲವಾರು ಘಟನೆಗಳು ನಡೆದಿದ್ದವು. ಗುಜರಾತ್ನ ಪೊಲೀಸರು ಚಾರ್ಜ್ ಶೀಟ್ ಮಾಡಿರೋದೇ ಅದರ ಮೇಲೆ. ಕರ್ನಾಟಕದಲ್ಲೂ ಆ ಥರದ ಘಟನೆಗಳು ನಡೆದಿದ್ದು. ತಮಿಳುನಾಡಿನ 3 ಶಾಖೆಗಳು, ಹರಿಯಾಣ, ಡೆಲ್ಲಿ, ಬೇರೆ ಬೇರೆ ವಿದೇಶಿಗಳು ಇದಕ್ಕೆ ದಾಖಲಾತಿ ಕೊಟ್ಟವರಿದ್ದಾರೆ, ಇದರ ಬಗ್ಗೆ ಮಾತನಾಡಿದವರಿದ್ದಾರೆ. ಇದೇ ಕಾರಣಕ್ಕೆ ಫ್ರಾನ್ಸ್ ಈತನನ್ನ ಫ್ರಾಡ್ ಅಂತ ಕರೆದಿದೆ. 6 ದೇಶಗಳು ಈತನನ್ನ ಒಳಗಡೆ ಬರಬಾರ್ದು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾವೆ. ಇದೆಲ್ಲದಕ್ಕಿಂತ ಮುಂಚೆ ಈ ನಿತ್ಯಾನಂದ ಹೆಂಗೆ ಬೆಳೆದ ಅಂತ ನೋಡ್ಕೊಂಬರೋಣ. ನಿತ್ಯಾನಂದ ಜನವರಿ 1, 1978ರಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈ, ನಿಮ್ಗೆ ಗೊತ್ತಿರುತ್ತೆ, ರಮಣ ಮಹರ್ಷಿಗಳ ಜಾಗ. ಗಿರಿವಲ್ಲಂ, ಅದನ್ನು 14 ಕಿಲೋಮೀಟರ್ ಸುತ್ತೋದಕ್ಕೆ ನೀವೆಲ್ಲ ಹುಣ್ಣಿಮೆ ದಿನ ಹೋಗಿರ್ತೀರ. ಅರುಣಾಚಲಂ ದೇವಸ್ಥಾನಕ್ಕೂ ಹೋಗಿ ಬಂದಿರ್ತೀರ. ಸಹಜವಾಗಿದು ತುಂಬ ಖ್ಯಾತವಾದಂಥ ಪ್ರದೇಶ. ಈ ತಿರುವಣ್ಣಾಮಲೆಯಿಂದ 16 ಕಿಲೋಮೀಟರ್ ದೂರದ ಒಂದು ಪುಟ್ಟ ಹಳ್ಳಿಯಲ್ಲಿ ಇವನು ಹುಡ್ತಾನೆ. ಈತನಿಗೆ ತಾಯಿ ಹೆಸರು ಇವನೇ ಇಟ್ಕೋತಾನೆ, ಲೋಕನಾಯಕಿ ಅಂತ. ಇವ್ರ ತಂದೆ ಹೆಸರು ರಾಜಶೇಖರನ್ ಅಂತ. ಶೈವ ಕಲ್ಟನ ಒಂದು ತಮಿಳುನಾಡಿನ ಮೇಲ್ವರ್ಗದ ಕುಟುಂಬದವನು. ಮೇಲ್ವರ್ಗದ ಕುಟುಂಬ ಅಂತಷ್ಟು ನಿಮಗೆ ಅರ್ಥ ಆಗುತ್ತೆ. ಇವನು 3ನೇ ವರ್ಷ ಇದ್ದಾಗಲೇ ನನಗೆ ಧ್ಯಾನದ ಬಗ್ಗೆ ಆಸಕ್ತಿ ಬಂದ್ಬಿಡ್ತು. ಯೋಗಾನಂದ ಪುರಿಗಳು ನನ್ನನ್ನು ನೋಡಿ ಸೆಲೆಕ್ಟ್ ಮಾಡಿಬಿಟ್ರು, ನನ್ನ ಕಣ್ಣು ನೋಡಿ ಅಂತ. ಏನೋ ಒಂದಷ್ಟು ವಿಚಿತ್ರವಾದಂಥ ಪ್ರಚಾರ ಇದೆ, ಅದನ್ನು ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಅದನ್ನು ನಂಬಾರದು ನೀವು ಅಂತ. ಅದಾದ ನಂತರ ನನ್ನ 22ನೇ ವಯಸ್ಸಿಗೆ ಸಾಕ್ಷಾತ್ ಮಹಾವತಾರ್ ಬಾಬಾಜಿ ಬಂದು ನನಗೆ ಆಶೀರ್ವಾದ ಮಾಡಿ ನಿತ್ಯಾನಂದ ಅಂತ ಅವರೇ ಹೆಸರಿಟ್ಟೋದ್ರು. ನನಗೆ ಥರ್ಡ್ ಐ ಅವಕ್ಕನ್ನು ಕೊಟ್ಟಿದ್ದವರೇ, ಕುಂಡಲಿನಿಯನ್ನು ಕೊಟ್ಟಿದ್ದವರೇ ಅಂತೆಲ್ಲ ಹೇಳಿಕೊಂಡು ಪ್ರವರ್ಧಮಾನಕ್ಕೆ ಬಂದವನು, ಈ ಜಗತ್ತಿಗೆ ಕಾಣಿಸ್ಕೊಂಡವನು ನಿತ್ಯಾನಂದ. ಈತ ಏನು ಮಾಡ್ತಾನೆ ಅಂದರೆ, ಈತನ ಡ್ರೈವರ್ ಆಗಿದ್ದಂಥ ಲೆನಿನ್ ಎಕ್ಸ್ಪೋಸ್ ಮಾಡಿದ ಪ್ರಕಾರ, ಅಲ್ಲಿನ ತಿರುವಣ್ಣಾಮಲೆಯ ಜನರು, ಸುತ್ತಮುತ್ತ ಈತನ ಜೊತೆ ಒಡನಾಟ ಮಾಡಿದವರು, ಈತನ ಹುಟ್ಟಿನಿಂದ ನೋಡಿದವ್ರ ಪ್ರಕಾರ, ರಮಣ ಮಹರ್ಷಿಗಳದು ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ತುಂಬ ದೊಡ್ಡವರು, ತುಂಬ ಜ್ಞಾನಿಯವರು, ನಿಜಕ್ಕೂ ಮಹರ್ಷಿಗಳವರು. ಅವರು ಬೇರೆ ಯಾವುದೋ ಒಂದು ಜಿಲ್ಲೆಯ ತಮಿಳುನಾಡಲ್ಲಿ ಹುಟ್ಟಿರ್ತಾರೆ. ಅವರಿಗೆ ಈ ಶಿಕ್ಷಣ, ಈ ವ್ಯವಸ್ಥೆ, ಇದರ ಸ್ಪರ್ಧೆಗಳು, ಮತ್ತು ಇದೇನೋ ಮಾರ್ಕ್ಸ್ ಕಾರ್ಡ್ ಓದಬೇಕು, ಇನ್ನೇನೋ ಇದಕ್ಕೆ ನಾನು ಸಂಪಾದಿಸ್ತವನಲ್ಲ, ನಾನು ಬೇರೆ ಏನೋ ಸಾಧಿಸ್ಕೊಳ್ಬೇಕಾದವನು ಅಂಥೇಳಿ ಒಂದು ಬಸ್ ಹತ್ಕೊಂಡು ಬಂದು ರಮಣರು ತಿರುವಣ್ಣಾಮಲೆಯ ಆ ಬೆಟ್ಟದ ತುದಿಯಲ್ಲಿ ಕೂತು ಬಿಡ್ತಾರೆ. ಏನು ಈ ಹುಡುಗ ಧ್ಯಾನ ಮಾಡ್ಕೊಂಡು ಕೂತಿದ್ದಾನಲ್ಲ ಈ ವಯಸ್ಸಿಗೆ ಅಂತೇಳಿ ಆ ಅರುಣಾಚಲ ದೇವಸ್ಥಾನದ ಒಳಗಡೆ ಬಿಟ್ಟಾಗ ಅವರು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತಗಳನ್ನೆಲ್ಲ ಮೀರಿ ಮಾತನಾಡ್ತಾರೆ. ಅವರು ಜಗತ್ತಿಗೆ ಒಂದು ಸೂತ್ರವನ್ನು ಹೇಳ್ಕೊಟ್ಟೋಗಿದ್ದಾರೆ, ಹೂ ಆಯಮ ಅಂತ. ಇವತ್ತಿಗೂ ಆಶ್ರಮ ತುಂಬ ಅದ್ಭುತವಾಗಿ ನಡೆಯುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಅವರ ಆಪರೇಷನ್ಗಳನ್ನು ಅವರೇ ಮಾಡಿಸ್ಕೊಂಡ್ರು. ಸಾವಿರಾರು ಜನ
ಜನರಿಗೆ ಮಾರ್ಗದರ್ಶಕರಾದರು. ಲಕ್ಷಾಂತರ ಜನ ಅವರಿಗೆ ಭಕ್ತರಿದ್ದಾರೆ, ಅನುಯಾಯಿಗಳಿದ್ದಾರೆ. ಅವರು ಬದುಕಿನ ಒಂದು ಕ್ರಮವನ್ನು ಸಹಜ ಧ್ಯಾನದ ಮುಖಾಂತರ ಹೇಳಿಕೊಟ್ರು. ತನ್ನನ್ನು ತಾನು ಅರಿ ಅನ್ನುವ ಒಂದು ಸ್ವಯಂಭೂವಿನ ಮಾರ್ಗವನ್ನು ಹೇಳಿದ್ರು. ಅದನ್ನು ಕೇಳಿದಂಥ ಈ ನಿತ್ಯಾನಂದ ಏನು ಮಾಡ್ತಾನೆ, ರಾಜಶೇಖರನ್ ತಾನು ಹಾಗೆ ಹೊರಟು ಬಂದ್ಬಿಡ್ತಾನೆ. ಅಲ್ಲೊಂದು ಯಾವುದೋ ಒಂದು ಬಂಡೆ ಮೇಲೆ ಕೂತು ಬಿಡ್ತಾನೆ. ಸ್ಕೂಲಿಗೆ ಹೋಗೋದಿಲ್ಲ. ಈತ ಓದಿರೋದು 6ನೇ ತರಗತಿ ಓದಿದ್ದಾನೆ. ಆನಂತರ ಇಂಗ್ಲೀಷ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ. ಬೇರೆ ಬೇರೆ ಭಾಷೆಗಳಿಗೆಲ್ಲ ಹೋಗಬೇಕಾಗತ್ತೆ ಅಂತ ಗೊತ್ತಾದಾಗ. 6ನೇ ತರಗತಿಗೆ ಹೋದವನು ತಾನು ಹಿಮಾಲಯಕ್ಕೆ ಹೋಗಿ ಬಂದೆ ಅಂತ ಅನ್ನಿಸ್ಕೊಂಡ್ರೆ ಮಾತ್ರ ನನಗೆ ಇದು ಸಾಧ್ಯ ಆಗೋದು ಅಂತ ಗೊತ್ತಾಗುತ್ತೆ. 7ನೇ ತರಗತಿ ಹೊತ್ತಿಗೆ ಶಾಲೆ ಬಿಟ್ಟು ಹುಡುಗ ಹಿಮಾಲಯಕ್ಕೆ ಹೊರಟೋಗ್ತಾನೆ ಅಂದರೆ ಉತ್ತರ ನಾರ್ತ್ಗೆ ಹೊರಟೋಗ್ತಾನೆ. ಎಲ್ಲೂ ಈತ ಹಿಮಾಲಯದ ಯಾವುದೇ ಸಾಧು ಸಂತರ ಜೊತೆ, ಒಂದು ಪಂಗಡ ಜೊತೆ, ಒಂದು ಗುಂಪಿನ ಜೊತೆ ಅಥವಾ ಧ್ಯಾನ ಇದ್ರ ಜೊತೆ ಅಂಥವ್ರ ಜೊತೆ ಬೆರೆತಂಥ ಉದಾಹರಣೆಗಳು, ಸಾಕ್ಷಿಗಳಿಲ್ಲ. ಆತನು ಕೂಡ ಕೊಟ್ಟಿಲ್ಲ. ಅದಕ್ಕೆ ಆತ ಕೊಟ್ಕೋಬೇಕಾಗಿತ್ತು. ಇಷ್ಟು ಸುಳ್ಳು ಹೇಳಿದವನು E=mc² ಸುಳ್ಳು ಅಂದವನು. ನಾನು 82 ಜನ ಬ್ಲೈಂಡ್ಗಳನ್ನು ಡಾಟ್ ಮಾಡ್ತೀನಿ, ಅವರಿಗೆ ಥರ್ಡ್ ಐ ಮುಖಾಂತರ ಅವೇಕನ್ ಮಾಡ್ತೀನಿ, ಅವರಿಗೆ 3ನೇ ಕಣ್ಣು ಬಂದು ಬಿಡುತ್ತೆ ಅಂತ ಹೇಳಿದ್ದ. ಇದು ಯಾವ ಮಟ್ಟಕ್ಕೆ ಹೋಯಿತು ಅಂದರೆ, ನಮ್ಮ ವಿಚಾರವಾದಿ ನರೇಂದ್ರ ನಾಯಕ್ ಅವರು ಈತನಿಗೆ ಚಾಲೆಂಜ್ ಮಾಡ್ತಾರೆ ಈ ವಿಷಯಗಳಲ್ಲಿ. ನಿನ್ನ ತಾಂತ್ರಿಕ ಸಿದ್ಧಿಗಳು ಒಂದು ಕಡೆ, ಇನ್ನೊಂದು ಕಡೆ ಸೈನ್ಸು, ನೀನು ಹೇಳ್ತಿರೋ ಸುಳ್ಳು ಆಟೋಟೋಪಗಳು ಒಂದು ಕಡೆ, ಬಾಪ ನಾವು ಇದನ್ನು ನೋಡೇ ಬಿಡೋಣ ಅಂದಾಗ ಆ್ಯಸ್ ಯೂಶುವಲ್ ಭಾಗೇಶ್ವರ ಧಾಮದ ಸ್ವಾಮಿ ಇರ್ಬೋದು, ಉತ್ತರ ಕರ್ನಾಟಕ ಸ್ವಾಮೀಜಿಗಳ ಥರ, ಈ ಫ್ರಾಡ್ ಬಾಬಾಗಳ ಥರ ಈತನೂ ಕೂಡ ಇವರು ಸವಾಲನ್ನು ಒಪ್ಕೊಳ್ಳೋದಿಲ್ಲ. ಹಿಮಾಲಯದಿಂದ ಬಂದೆ, ನನಗೆ ಒಂದಷ್ಟು ಸಿದ್ಧಿಗಳಾಗಿದೆ, ನನ್ನ ಹತ್ರ 60 ವಿಶೇಷವಾದಂಥ ಪವರ್ಗಳಿದ್ದಾವೆ, 412ಕ್ಕೂ ಹೆಚ್ಚು ಆ ಸಿದ್ಧಿಗಳನ್ನು ನಾನು ಒಲಿಸ್ಕೊಂಡಿದ್ದೀನಿ ಅಂತೇಳಿ ಒಂದು ಬಂಡೆಯ ಮೇಲೆ ಕೂತು ಬಿಡ್ತಾನೆ. ಅಲ್ಲಿ ತನಕ ಈತೇನು ಅಪಾಯಕಾರಿ ಅಲ್ಲ. ಅದು ಆತನ ಇಷ್ಟ. ಶಾಲೆಗೆ ಹೋಗೋದು, ಬಿಡೋದು, ರಮಣ ಮಹರ್ಷಿಗಳ ಹಾದಿಯನ್ನು ಹಿಡಿಯೋದು ಅಥವಾ ಇನ್ಯಾವುದೋ ಸಾಧು ಸಂತರ ಹಾದಿಯನ್ನು ಹಿಡಿಯೋದು ಸಂತೋಷಿತ ವಿಚಾರ. ಇದಾದ ನಂತರ ತಾನೇ ಒಂದು ಪುಟ್ಟ ಆಶ್ರಮನ ತನ್ನ ತಂದೆಯವರದೇ ಹಣಕಾಸಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಪುಟ್ಟ ಆಶ್ರಮ ಅಂದರೆ 1-2 ಮನೆ ಇರತಕ್ಕಂಥ ಒಂದು ಆಶ್ರಮ ಶುರು ಮಾಡ್ತಾನೆ. ಹಗಲು ರಾತ್ರಿ ಪುಸ್ತಕಗಳನ್ನ ಓದ್ತಾನೆ. ಸಂಸ್ಕೃತ ಪುಸ್ತಕಗಳಿರ್ಬೋದು, ತಮಿಳುನಾಡಿನ ಸ್ಕಂದ ಸೂತ್ರ ಇರ್ಬೋದು, ಮಹಾಭಾರತ ರಾಮಾಯಣ ಇರ್ಬೋದು, ವೇದ ಉಪನಿಷತ್ತುಗಳು ಎಲ್ಲ ಅದನ್ನು ಓದೋದಕ್ಕೆ ಶುರುವಾಗ್ತಾನೆ. ಚೆನ್ನಾಗಿ ಮಾತಾಡೋಕ್ಕೆ ಶುರುವಾಗ್ತಾನೆ. ಚೆನ್ನಾಗಿ ಇವರೆಲ್ಲರ ಈ ಫ್ರಾಡ್ಗಳ ಕಥೆ ಏನಂದರೆ ಚೆನ್ನಾಗಿ ಮಾತನಾಡ್ತಾರೆ. ಒಂದಷ್ಟು ವಿಷಯಗಳನ್ನ ಉದಾಹರಣೆಗಳ ಸಹಿತ ಪಟ ಹೇಳೋದಕ್ಕೆ ಶುರುವಾಗ್ತಾರೆ. ಅದಾದ ನಂತರ ಆತ 2012ರ ಹೊತ್ತಿಗೆ ಒಂದು ಅಪಾಯ ಜರುಗುತ್ತೆ. ಇಲ್ಲಿ ತನಕ ಇದ್ದಂಥ ರಾಜಶೇಖರನ್ ಅಷ್ಟು ಅಪಾಯಕಾರಿಯಾಗಿರಲ್ಲ. ಇಲ್ಲಿಂದ ತಾನು ಅಪಾಯಕಾರಿಯಾಗಿ ಹೊರಡ್ತಾನೆ. ಮಧುರೈ ಅಧೀನಂ, ಅದು ಶೈವ ಕಲ್ಟ್ನ ಹಲವು ಶಾಖೆಗಳ ಒಂದು ಸೇರಿದಂಥ ಒಂದು ಪೀಠ, ಅದರ ಮುಖ್ಯಸ್ಥನನ್ನಾಗಿ ಇದನ್ನು ಘೋಷಣೆ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ನಿಮಗೆ ಬಿಡದಿಯ ಸಮಾಚಾರಗಳೆಲ್ಲ ಗೊತ್ತಿರೋದು. 2003ರಲ್ಲಿ ಬಿಡದಿಯ ಆಶ್ರಮ ಶುರುವಾಗುತ್ತೆ. ಅದು ಶುರುವಾದಾಗಲೂ ಕೂಡ ಆತ ಎಲ್ಲರಿಗೂ ಕುಂಡಲಿನಿ ಹೇಳ್ಕೊಡ್ತೀನಿ, ಥರ್ಡ್ ಐ ಓಪನಿಂಗ್. ಈ ಥರ್ಡ್ ಐ ಓಪನಿಂಗ್ ಇದೆಯಲ್ಲ, ಇದನ್ನು ಯಾರಾದರೂ ನೀವು ರೇಖಿ ಮಾಡ್ತೀನಿ ಅಂತ ಹೇಳೋರು ಮತ್ತು ಹೀಲರ್ಗಳು ಅಂತ ಹೇಳ್ತಾರಲ್ಲ, ನೀವು ನಂಬುವಂಥರಾದರೆ ಅವ್ರ ಹತ್ರಕ್ಕೆ ಹೋದರೆ ಮತ್ತು ಮರ್ಮ ಕಲೆಗಳನ್ನು ಹೇಳೋರು, ಜಾಯಿಂಟ್ಗಳನ್ನು ಹಿಡಿಯೋರು, ಈ ಥರದವ್ರ ಹತ್ರಕ್ಕೆ ಹೋದರೆ ಅವರೇ ಪ್ರತಿ ಮನುಷ್ಯನಿಗೂ ಒಂದು ಅಂತಸತ್ವದ 3ನೇ ಕಣ್ಣಿರ್ತದೆ. ಅದು ಎಷ್ಟು ಅಂಶದಲ್ಲಿ ಶೇಕಡಾವಾರು ಅದು ಎಚ್ಚರ ಇದೆ, ಅದು ಎಷ್ಟು ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ನಿತ್ಯಾನಂದನೇ ಬೇಕಾಗಿರಲಿಲ್ಲ. ಆದರೂ ಅದನ್ನು ಜನ ಮರಳೋ ಜಾತ್ರೆ ಮರಳೋ ಥರ ದೊಡ್ಡ ಜನ ಬಿಡದಿಗೆ ಹರಿಯೋದಕ್ಕೆ, ಜನಸಾಗರ ಹರಿಯೋದಕ್ಕೆ ಶುರುವಾಗುತ್ತೆ. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಆತನಿಗೆ ಬುಲಾವ್ ಬರುತ್ತೆ. ಈ ಥರದ್ದೆಲ್ಲ ರಾಜಕಾರಣಿಗಳು ಹೋಗೋಕ್ಕೆ ಶುರುವಾಗ್ತಾರೆ. ಸಿನಿಮಾ ನಟರು ಎಲ್ಲ ಹೋಗೋಕ್ಕೆ ಶುರುವಾದ ತಕ್ಷಣ ಸಾಮಾನ್ಯವಾಗಿ ಜನರಿಗೆ ಆಕರ್ಷಣೆ ಆಗ್ತಾನೆ. ವಿಚಿತ್ರವಾದ ಮಾತುಗಳು. ಈತ ಮೆಕಾಲೆ ಸಿಸ್ಟಮ್ನೇ ವಿರೋಧಿಸ್ತೀನಿ, ಭಾರತದ ಎಜುಕೇಷನ್ ಸಿಸ್ಟಮ್ ಬದಲಾಯಿಸ್ತೀನಿ ಅಂಥೇಳಿ ಶಾಲೆಗಳನ್ನು ಬಿಡಿಸ್ಬಿಡ್ತಾನೆ. ನಾನೀಗ ಬೇರೆ ಬೇರೆ ಸರದಿಗಳು ಬಂದಾಗ ಆ ದಾಸ್ ಮಾಡಿ ಈ ದಾಸನ್ನು ಮಾಡಿದಾರಲ್ಲ, ಅವ್ರದ್ದು ಮಾತಾಡಬೇಕಾಗುತ್ತೆ. ಎಷ್ಟೋ ಜನರನ್ನ ಎಜುಕೇಷನ್ ತಪ್ಪಿಸ್ತಾರೆ ಅವರು. ಎಜುಕೇಷನ್ ಬಿಟ್ಟು ಎಲ್ಲವನ್ನು ಬಿಟ್ಟು ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರದ್ದೊಂದು ಮಾರ್ಗಕ್ಕೆ ಇವನು ಹೊರಡ್ತಾನೆ. ಈತನ ಸ್ಕ್ಯಾಂಡಲ್ಸ್ಗಳು, ಈತನ ಹಗರಣಗಳು ಹೆಚ್ಚಾದಾಗೆ ಅಲ್ಲೂ ಕೂಡ ಆ ಮಧುರೈ ಅಧೀನಮಿಂದ ಈತನನ್ನ ಕಿತ್ತು ಬಿಸಾಕಿದ್ದಾರೆ. ಇಷ್ಟೆಲ್ಲ ಆಯಿತು, ಘಟನೆಗಳು ನಡೆದವು. ಒಂದು ಗುಜರಾತ್ನ ಇನ್ಸಿಡೆಂಟ್ ಮುಖಾಂತರ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಜನಾರ್ದನ್ ಶರ್ಮಾ ಅಂತೇಳಿ ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ. ನನ್ನ 2 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಕಾಣೆ ಆಗಿರೋದ್ರ ಜೊತೆಗೆ ಅವ್ರು ಅಲ್ಲಿದ್ದಾರೆ ಅಂತ ನಮಗೊಂದು ಅನುಮಾನ ಇದೆ. ಅವ್ರನ್ನ ಪತ್ತೆ ಹಚ್ಚಿ ನಮಗೆ ಜೀವಂತವಾಗಿ ಕೊಡಿ, ಅವರಿಗೆ ತುಂಬ ದೌರ್ಜನ್ಯ ಆಗ್ತಾ ಇದೆ ಅಂತ. ಅಲ್ಲಿ ಗುಜರಾತ್ನ ಆಶ್ರಮದ ಒಳಗಡೆ ಹೋದಂಥ ಪೊಲೀಸರು
ಸುಮ್ಮನೆ ಮೇಲ್ಮಟ್ಟಕ್ಕೆ ತನಿಖೆ ಮಾಡೋದಿಲ್ಲ. ಒಂದೊಂದು ಪಾಯಿಂಟ್‌ನೂ ತೆಗಿತಾರೆ. ಎಷ್ಟು ಮಕ್ಕಳಿದ್ದಾರೆ? ಯಾವ ವಯಸ್ಸಿಗೆ ಆ ಮಕ್ಕಳು ಬಂದಿದ್ರು ಅಂದರೆ, ಆಗ ಗೊತ್ತಾಗುತ್ತೆ 6, 7 ವರ್ಷದ ಹೆಣ್ಣು ಮಕ್ಕಳನ್ನೆಲ್ಲ ಇವರು ಕರ್ಕೊಂಡು ಬಂದು ಆಶ್ರಮಕ್ಕೆ ಸೇರಿಸಿದ್ದಾರೆ. ಆ್ಯಸ್ ಯೂಶುವಲ್ ಎಲ್ಲ ಆಶ್ರಮಗಳಲ್ಲಿ ಮಾಡ್ದಂಗೆ ಮಾ ಪ್ರಿಯಾನಂದ, ಮಾ ಸುಪ್ರಿಯಾನಂದ ಅಂತ ಈ ಥರ ಹೆಸರುಗಳೆಲ್ಲ ಚೇಂಜ್ ಮಾಡುತ್ತಾರೆ. ಎಲ್ರಿಗೂ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಅವರ ಆಧಾರ್ ಕಾರ್ಡೇ ಬೇರೆ, ಅವರ ಒರಿಜಿನಲ್ ಐಡೆಂಟಿಟಿನೇ ಬೇರೆ, ಇಲ್ಲೇ ಐಡೆಂಟಿಟಿ ಬೇರೆ ಆಗೋಗಿದೆ ಅಂತ. ಅಲ್ಲಿ ಸಿಕ್ಕಂಥ ಒಂದು 12ರಿಂದ 13 ಜನ ಹೆಣ್ಣು ಮಕ್ಕಳು ಆಚೆ ಬಂದು ಅವ್ರಿಗೊಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಮಾಡಿಸಿ ಏನೇನು ನಡೀತು ಅಂತ ಹೇಳಿದಾಗ ಒಂದಷ್ಟು ವಿಚಿತ್ರವಾದ ಸತ್ಯಗಳು ಆಚೆ ಬರ್ತವೆ. ಇವನಿಗೆ ಒಂದು ಶೋಕಿ ಶುರುವಾಗಿರುತ್ತೆ, ಅಷ್ಟೊತ್ತಿಗೆ ಒಂದು ಹುಚ್ಚು ಶುರುವಾಗಿರುತ್ತೆ. ಇವ್ರು ಯಾರು ಲೌಕಿಕವಾದ ಜಗತ್ತನ್ನು ನೋಡಬಾರ್ದು, ನನ್ನ ಶಿಷ್ಯರಾಗಬೇಕಾದವರು, ನಾನು ಧರ್ಮ ಪ್ರವರ್ತಕ, ನಾನು ಹೊಸ ಹಿಂದೂ ರಾಷ್ಟ್ರವನ್ನು ನಾನು ಪರಮಶಿವ, ಹೊಸ ದೇವರು ಅಂತ ಏನು ಹುಚ್ಚಿಡ್ದಿತ್ತಲ್ಲ, ಈ ಭ್ರಮೆ, ಈ ಅತಿರೇಕ ಅಥವಾ ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ಅದ್ಭುತವಾದಂಥದ್ದನ್ನು, ಒಂದು ನಾನೇ ಒಂದು ಜಗತ್ತು, ನಾನು ಅದ್ಭುತವಾಗಿ ವಿನಯವಾಗಿರಬೇಕು, ನಾನು ಕಲ್ಚರಲ್ ಆಗಿರಬೇಕು, ನಾನು ಪ್ರಾಕೃತಿಕವಾಗಿರಬೇಕು ಈ ಜಗತ್ತಿಗೆ, ನಾನು ತಪ್ಪು ಮಾಡಬಾರ್ದು, ನಾನು ತುಂಬ ಮುಖ್ಯವಾದವನು ಜಗತ್ತಿಗೆ, ನನ್ನೊಳಗಡೆ ಒಂದು ಮುಖ್ಯವಾದ ಜಗತ್ತಿದೆ ಅಂತ ಹೇಳಿದಂಥ ಅದನ್ನು ಕೂಡ ಮಿಸ್ಗೈಡ್ ಮಾಡೋದಲ್ಲ. ಆಗ ಗುಜರಾತ್ ಪೊಲೀಸವರು ತೆಗೆದಾಗ ಶಾಲೆ ಬಿಡಿಸಿದಂಥ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದಿದ್ದಾನೆ. ಆ ಹೆಣ್ಣು ಮಕ್ಕಳಿಗೆ ವಿಪರೀತವಾದ ದೌರ್ಜನ್ಯ ಆಗಿದೆ ಅಂತ ಹೇಳಿದಾಗ ಆ ಪೊಲೀಸರು ಸೀರಿಯಸ್ ಆಗ್ತಾರೆ. ಅವರು ಹರಿಯಾಣ ಇರ್ಬೋದು, ಈತನ ಬೇರೆ ಬೇರೆ ಬ್ರಾಂಚಸ್ಗಳಿರ್ಬೋದು, ಎಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಶುರುವಾಗ್ತಾರೆ. ಕಡೆಗೆ 24 ವರ್ಷದ ಒಂದು ಹೆಣ್ಣುಮಗಳು ಸಾವಿಗೀಡಾಗ್ತಾಳೆ. 2 ಸೂಸೈಡ್ ವಿಷಯಗಳು ಆಚೆ ಬರುತ್ತೆ. ಈ ಆಶ್ರಮಗಳಿರ್ತಕ್ಕಂಥ ಅಧಿಕಾರಿಗಳನ್ನೆಲ್ಲ ಎಳ್ಕೊಂಡು ಬಂದು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಪರಾರಿ ಆಗ್ತಾರೆ. ಯಾರೂ ಕೂಡ ಯಾವ ಅಧಿಕಾರಿನೂ ಬದಲಾಗಿರಲ್ಲ. 15 ವರ್ಷ 20 ವರ್ಷ ಆದರೂ ಅವ್ರ ಜೊತೆ ಸೇರಿದಂಥ ಆ ಗ್ರೂಪ್ ಒಳಗಡೆ, ಆ ಸರ್ಕಸ್ ಒಳಗಡೆ, ಅದರೊಳಗಡೆ ಹೋದವನು ಆಚೆ ಬಂದೇ ಇಲ್ಲ ಯಾರೂ ಕೂಡ. ಇವರಲ್ಲೇ ಇದ್ದಾರೆ. ಸೊ ಈ ಹೆಣ್ಣು ಮಕ್ಕಳ ಪೇರೆಂಟ್ಸ್ಗಳು ಇವ್ರನ್ನೆಲ್ಲ ಮಾತಾಡಿಸ್ತಾ ಒಂದು ಬೇಸ್ ರೂಟ್ ಗ್ರಾಸ್ಗೆ ಕೈ ಹಾಕ್ತಾರೆ. ಕೈ ಹಾಕಿದಾಗ ವಿಚಿತ್ರಗಳು ಒಂದೊಂದೇ ಭಾರತ ದೇಶದಲ್ಲಿ ಓಪನ್ ಆಗುತ್ತೆ. ಇದು ಇಲ್ಲಿ ಶುರುವಾದರೆ ಅಲ್ಲಿ ದೇಶ ಬಿಟ್ಟು ಹೋದಂಥವನು ಹಿಮಾಚಲ್ ಪ್ರದೇಶದಲ್ಲಿ ಒಂದು ಶಾಖೆ ಮಾಡಿರ್ತಾನೆ. ಆ ಹಿಮಾಚಲ ಪ್ರದೇಶದ ಶಾಖೆ ತುಂಬ ಹೆಣ್ಣು ಮಕ್ಕಳು ಇರ್ತಾರೆ. ಅದು ಯಾಕೆ ಗೊತ್ತಿಲ್ಲ, ಅವನ್ನೇ ಕೇಳಬೇಕು, ಅವನಿಲ್ಲ ಈಗ ಕೇಳೋದಕ್ಕೆ. ಸರಿ, ಸುಮಾರು 60 ಜನ ಹೆಣ್ಣು ಮಕ್ಕಳು ಇರ್ತಾರಲ್ಲಿ. ಆ ಹೆಣ್ಣು ಮಕ್ಕಳದು ಒಬ್ಬೊಬ್ರದ್ದು ಒಂದೊಂದು ಕಥೆ. ಒಬ್ಬೊಬ್ರದ್ದು ನಿನ್ನ ಶೀಲವನ್ನು ಮರಳಿ ಕೊಡ್ತೀನಿ, ನಿನ್ನನ್ನು ಸಾಯೋ ತನಕ ಶೀಲವಂತಿಯಾಗಿಡ್ತೀನಿ ಅಂತ ಒಂದಷ್ಟು ಜನಕ್ಕೆ ಹುಚ್ಚಪ್ಸಿರ್ತಾನೆ. ಅಶೀಲ ಅನ್ನೋ ಪರಿಕಲ್ಪನೆ ದೊಡ್ಡ ಚರ್ಚೆ. ಮತ್ತೆ ದೈಹಿಕವಾಗಿ ಅವರು ಚಿತ್ರಹಿಂಸೆಗಳಾಗಿರುತ್ತೆ. ಹಸುವಿಂದ ಕೂಡ ಹಾಕಿರ್ತಾರೆ. ಇವರಿಗೆ ಜ್ಞಾನ ಬರಬೇಕು ಅಂದರೆ ಹಸಿವು ಮುಖ್ಯ ಅಂತ ಆತನ ಅಧಿಕಾರಿಗಳಿಗೆ ಹೇಳಿರ್ತಾನೆ, ಆಶ್ರಮದ ಅಧಿಕಾರಿಗಳಿಗೆ. ನೀವು ನಂಬಲ್ಲ ಸ್ನೇಹಿತರೆ, 20 ದಿನ 25 ದಿನ ಹಸುವಲ್ಲಿಡೋದು, ಆ ಹಸು ಕಂದಮ್ಮಗಳು ಚೀತ್ಕಾರ ನಡೆಸೋದು, ಆಗ ಆ ಮಕ್ಕಳನ್ನ ಬೆತ್ತಲೆ ನಿಲ್ಲಿಸೋದು, ಇವರು ಗಂಡಸರೆಲ್ಲ ಬೆತ್ತಲೆಯಾಗಿ ನೋಡೋದು. ಆಮೇಲೆ ಧ್ಯಾನಕ್ಕೆ ಬಂದಂಥವ್ರಿಗೆ ಅಲ್ಲಿ ಒಳಗಡೆ ಇದ್ದೀವಿ, ಧ್ಯಾನ ಅನ್ನೋ ಹೆಸರಿದು ಅಸಹ್ಯ ಆಗುತ್ತೆ. ಧ್ಯಾನ ಅನ್ನೋ ಹೆಸರನ್ನು ತರಬಾರ್ದು ಇಂಥದಕ್ಕೆಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ದೇಣಿಗೆಗಳನ್ನು ಕೊಟ್ಟಿರ್ತಾರೆ, ಅದರ ಆಶ್ರಮದೊಳಗಡೆ ಮೆಂಬರ್ಶಿಪ್ ತೊಗೊಂಡಿರ್ತಾರೆ. ನಾನು ಹೇಳಿದ್ನಲ್ಲ, ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ಗಳು ಹಾಕಿರ್ತಾರೆ. ಏನೋ ವಿಚಿತ್ರವಾದ ಹೆಸರಿನಲ್ಲಿ ಈತನ ಪರಿಚಾರಕರಾಗಿರ್ತಾರೆ. ಅವ್ರಗಳ ಜೊತೆ ಇಂಥ ಮಕ್ಕಳನ್ನು ಬಿಡೋದು, ಅವರಿಗೆ ಊಟ ಕೊಡದಲ್ಲೇ ಇರೋದು, ದೈಹಿಕವಾಗಿ ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದು, ಹ್ಯಾರಾಸ್ಮೆಂಟ್ ಮಾಡೋದು. ನನಗೆ ಹೇಳೋಕ್ಕೆ ಅಸಹ್ಯ ಆಗ್ತಾಯಿದೆ ಆ ಥರದ್ದೆಲ್ಲ ಮಾಡೋದು. ಎಷ್ಟೋ ಜನ ಮಕ್ಕಳು ಸತ್ತಿದ್ದಾರೆ ಅಂತ ಹೇಳ್ತಾರೆ ಹಿಮಾಚಲ ಪ್ರದೇಶದ ಶಾಖೆಯಲ್ಲಿ. ಅಲ್ಲಿ ಹೋಗಿ ಉಳ್ಕೊಳ್ಳೋಕೆ ನೋಡ್ತಾನೆ. ಅಲ್ಲಿಂದನೇ ನಮ್ಮ DYSP ದೇವರಾಜ್ ಥರದವರು ಎತ್ತಾಕೊಂಡು ಬರೋದು ಇವನ್ನ. ಆಗಲೇ ಇವನು 6 ವರ್ಷದ ಪುರುಷತ್ವ ಇದೆ ಅಂತ ಹೇಳೋದು. ಇದೇ ನಿಮಾನ್ಸಲ್ಲಿ ಅವನಿಗೆ ಪರೀಕ್ಷೆ ನಡೆದಾಗ ಇವೆಲ್ಲವೂ ಹೇಳಿಕೆಗಳೆಲ್ಲ ಸುಳ್ಳು, ಅವನು ಸಾಮಾನ್ಯವಾದ ಮನುಷ್ಯ, ಅವನು ದೈಹಿಕವಾಗಿ ಅವನು ಸಾಮಾನ್ಯವಾದ ಮನುಷ್ಯ ಅಂತ ಸರ್ಟಿಫೈ ಆಗಿ ಹೋಗಿದೆ. ಅಲ್ಲಿಂದ ಅವನು ನೇಪಾಳಕ್ಕೆ ಹೋಗ್ತಾನೆ. ನೇಪಾಳದಲ್ಲಿ ಬ್ರಾಂಚ್ ಮಾಡ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಒಪ್ಪೋದಿಲ್ಲ ನೇಪಾಳದ ಸರ್ಕಾರ. ಇಲ್ಲ, ನಾವು ಭಾರತದಿಂದ ಓಡಿ ಬಂದವರಿಗೆ ನೆಲೆಗಟ್ಟು ಕೊಡಲ್ಲ ಸದ್ಯದಲ್ಲಿ. ನಾವು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಸ್ಥಿತಿಯಲ್ಲಿಲ್ಲ ಅದು ನಿನ್ನಂತಾನು ಇಟ್ಕೊಳ್ಳೋಕ್ಕೆ ಅಂದಾಗ ನಮ್ಮವರೇ ಸೇರಿ ಎಲ್ಲ ಒಂದು ಪ್ಲಾನ್ ಮಾಡಿ ಅವನನ್ನು ಅವನು ದೊಡ್ಡ ದೇವಮಾನವ ಅಂಥೇಳಿ ತನ್ನನ್ನು ತಾನು ಓಶೋ ಥರ ಬಿಂಬಿಸ್ಕೊಳ್ತಾನೆ. ಸೊ ಅವನು ಶಿಫ್ಟೆಡ್ ಟು ಅಮೇರಿಕಾ. ಅಲ್ಲಿಂದ ವಿಶೇಷವಾದ ವಿಮಾನಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತಾರೆ. ವಿಶೇಷವಾದ ವಿಮಾನಗಳು ಅಧಿಕಾರಿಗಳಿಲ್ಲದೆ, ವ್ಯವಸ್ಥೆ ಇಲ್ಲದೆ, ಸರ್ಕಾರವಿಲ್ಲದೆ ಕೊಡೋಕ್ಕಾಗುತ್ತಾ ನೇಪಾಳಕ್ಕೆ? ಇದೆಲ್ಲವೂ ಒಂದು ವ್ಯವಸ್ಥಿತವಾಗಿ ನಡೀತಾರೆ. ಅದಾದ ನಂತರ ಈತ ನಂಬಿ ಹೋಗೋದೇ
ವಿದೇಶಗಳಲ್ಲಿ ಈತನ ಮೊದಲ ಶಾಖೆ ಓಪನ್ ಆಗೋದು ಟೊರಂಟೋದಲ್ಲಿ. ಅದನ್ನು ಮಾಡಿದವಳು ಸಾರಾ ಲ್ಯಾಂಡ್ರಿ ಅಂತ. ಆ ಹೆಣ್ಣು ಮಗಳು ಸರಿಸುಮಾರು 11 ವರ್ಷಗಳ ಕಾಲ ಈತನಿಗೋಸ್ಕರ ಹಗಲು ರಾತ್ರಿ ದುಡಿತಾಳೆ. ಹಗಲು ರಾತ್ರಿ ಶಾಖೆಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಓಪನ್ ಮಾಡಿಸ್ತಾಳೆ. ಆಮೇಲೆ ಅತಿ ದೊಡ್ಡ ಶ್ರೀಮಂತರನ್ನು, ಈ ಆಧ್ಯಾತ್ಮದ ಆಸಕ್ತಿ ಇರೋರನ್ನ ಕರ್ಕೊಂಡು ಬಂದು ಈ ಆಶ್ರಮ ಕರ್ಕೊಂಡು ಬರ್ತಾಳೆ. ನಿತ್ಯಾನಂದನ ಭೇಟಿ ಮಾಡಿಸ್ತಾಳೆ. ನಿತ್ಯಾನಂದನಿಗೆ ಒಂದು ಒಂದು ಸ್ಕೆಲಿಟನ್ ಆಗಿದ್ದು, ಬೆನ್ನೆಲುಬಾಗಿದ್ದೆ ಸಾರಾ ಲ್ಯಾಂಡ್ರಿ ಹೊರದೇಶಗಳ ವಿಚಾರದಲ್ಲಿ. ಎಷ್ಟು ಸಂಸ್ಥಾನಗಳನ್ನು ಆಕೆ ಏರ್ಪಡಿಸ್ತಾಳೆ, ಬೇರೆ ಬೇರೆ ಕಡೆ ಶಾಖೆಗಳನ್ನು ಮಾಡ್ತಾಳೆ. ಹಿಂದೂ ಯೂನಿವರ್ಸಿಟಿ ಮಾಡೋದಕ್ಕೆ ಹೊರಡ್ತಾಳೆ ಅವಳು ಅಮೆರಿಕಾದಲ್ಲಿ. ಕೌನ್ಸಿಲಿಂಗ್ ಏನು ಹೇಳಿದ್ನಲ್ಲ ಹಿಂದಿನ ಇದರಲ್ಲಿ, ಅದೆಲ್ಲದಕ್ಕೂ ಕಾರಣ ಸಾರಾ ಲ್ಯಾಂಡ್ರಿ. ಸಾರಾ ಲ್ಯಾಂಡ್ರಿ ಎಷ್ಟು ಅಂದರೆ 24/7 ಇರ್ತಾಳೆ. ಆತ ಪರಾರಿ ಆಗಿ ಹೋಗೋ ತನಕ, ಮಾಡೋ ತನಕ, ಇಂಡಿಯಾದಿಂದ ಹಿಡಿದು ಪರಾರಿ ಆಗೋ ತನಕ. ಆ ನಂತರದಲ್ಲಿ ಯಾವಾಗ ನಿತ್ಯಾನಂದನ ತುಂಬ ಹತ್ತಿರದಲ್ಲಿ ನೋಡ್ತಾಳೋ, ಬೇರೆ ಬೇರೆ ದೇಶಗಳಲ್ಲಿ ಅವನ ಜೊತೆ ಒಡನಾಟ ಮಾಡ್ತಾಳೋ, ಆತನ ಕಾರ್ಯವೈಖರಿ ನೋಡ್ತಾಳೋ, ಸ್ಯಾಟಲೈಟ್ ಫೋನ್ಗಳ ಥ್ರೂ ಅವನು ಮಾಡ್ತಿರ್ತಕ್ಕಂಥ ವಿಷಯಗಳನ್ನು ನೋಡ್ತಾಳೋ, ಅವಳು ಒಂದೊಂದಾಗಿ ಗಮನಿಸಿ ಎಲ್ಲದನ್ನು ವಿಡಿಯೋ ಆಡಿಯೋಸ್ ರೆಕಾರ್ಡ್ ಮಾಡೋದಕ್ಕೆ ಶುರುವಾಗ್ತಾಳೆ. ಬೇರೆ ಬೇರೆ ಶಾಖೆಗಳಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲ ಪತ್ತೆ ಹಚ್ಚಿ ತೆಗೆದ್ರೆ ಆಕೆ ಮಾತಾಡ್ತಾಳೆ. ಕೊನೆಗೆ ಹೆಣ್ಣು ಮಕ್ಕಳ ಚೀತ್ಕಾರ ನಾನು ಕೇಳಿಸ್ಕೊಂಡಿದ್ದೀನಿ. ನನ್ನನ್ನು ಕೂಡ ಸೆಕ್ಶುಲಿ ಹ್ಯಾರಾಸ್ ಮಾಡಿದ್ದಾನೆ ನಿತ್ಯಾನಂದ. ನಾನು ಅದಕ್ಕೆ ಬಲಿಪಶು ಆಗಿದ್ದೀನಿ. ಸೇಮ್ ಆರತಿ ರಾವ್ನ ಇನ್ನೊಂದು ಸೆಕ್ಟರ್ ಮಾತಾಡ್ತಾಳೆ. ಅದು ಬೇರೆ ದೇಶಕ್ಕೆ ಪರಾರಿಯಾಗಿ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಇಲ್ಲಿರುವ ಯಾವ ಕೇಸ್ಗಳನ್ನು ಫೇಸ್ ಮಾಡದಲೆ, ಇರೋದು 8 ಕೇಸಲ್ಲಿ ಎಲ್ಲದಕ್ಕೂ ಬೇಲ್ ಬಾಂಡ್ಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಒಂದು ದೇಶದ ಕಾನೂನನ್ನೇ ಸರಿ ಮಾಡಿಕೊಳ್ಳೋದಲ್ಲೇ ಬೇರೆ ದೇಶಕ್ಕೆ ಹೋದ ಮೇಲೂ ಕೂಡ ಇದೆಲ್ಲ ಶುರುವಾಗುತ್ತೆ. ಆಲ್ರೆಡಿ ಆ ದೇಶದಲ್ಲಿ ಎಸ್ಟಾಬ್ಲಿಷ್ ಆದಂಥ ಆಶ್ರಮಗಳಲ್ಲಿ ಇದೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ಆಕೆ ವಿರುದ್ಧ ಬೀಳ್ತಾಳೆ. ಆಕೆ ಬೊಲಿವಿಯಾ ಅನ್ನೋ ದೇಶದ ರಾಜಕಾರಣಿಗಳಿಗೆ ಮತ್ತು ಅಲ್ಲಿನ ಪ್ರತಿನಿಧಿಗಳಿಗೆ ಪತ್ರ ಬರೀತಾಳೆ. ಅಮೆಜಾನ್ ಕಾಡುಗಳಲ್ಲಿರ್ತಕ್ಕಂಥ ಜಾಗಕ್ಕೆ ಇವನು ಕೈ ಇಟ್ಟಕ್ಕೆ ಪತ್ರ ಬರೀತಾಳೆ. ಇಡೀ ವಿಶ್ವವನ್ನು ಎಚ್ಚೆತ್ತಿದ್ದು ಆಕೆ ಹೇಳೋದು ಎಫ್ಸ್ಟೀನ್ ಫೈಲ್ಸ್ಗಿಂತ ಅತಿ ಕ್ರೂರವಾದಂಥ ವಿಚಾರಗಳು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಿಂದೂ ಧರ್ಮದ ಹೆಸರಲ್ಲಿ ಅಥವಾ ಬೇರೆ ಯಾವುದೇ ಧರ್ಮದ ಹೆಸರಲ್ಲಿ ಧರ್ಮ ಪ್ರವರ್ತಕರಾಗಿ ಮುಂದಿನ ದಿನಗಳಲ್ಲೂ ಯಾರ್ಯಾರೋ ಉಗಮರಾಗ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ನಮ್ಮ ಹತ್ರ ಏನು ಕೇಳ್ತಾ ಇದ್ದಾರೆ, ನಮ್ಮಿಂದ ಏನು ಕಸ್ಕೊಳ್ತಾ ಇದ್ದಾರೆ, ನಮಗೆ ಅವರಿಂದ ಏನು ಆಗ್ತಾ ಇದೆ, ಇದನ್ನೆಲ್ಲ ನಾವು ಪರೀಕ್ಷೆ ಮಾಡಬೇಕು, ನೋಡಬೇಕು. ನಿಜಕ್ಕೂ ದೇವಮಾನವರಿಲ್ಲ. ಅವಶ್ಯ ಒಂದು ಮಾತು ಹೇಳ್ತಾರೆ, ನನ್ನ ಹೆಸರನ್ನೇ ಹೇಳ್ಬೇಡಿ ಅಂತ ಹೇಳ್ತಾರೆ. ಲರ್ನ್ ಮೈ ಟೆಕ್ನಿಕ್ಸ್, ಈ ಬ್ರೀತಿಂಗ್ ಟೆಕ್ನಿಕ್ಸ್ ಕುಂಡಲಿನಿ ಅವರು ಮಾಡಿಸ್ತಾರೆ. ನೀವು ಕಲ್ತ್ಕೊಳ್ಳಿ, ನಿಮಗೆ ಪ್ರಯೋಜನ ಆದರೆ ನೀವು ಮಾಡಿ, ಬದುಕನ್ನು ಸಹಜವಾಗಿ ನೋಡಿ. ಈ ಜಗತ್ತಲ್ಲಿ ಆಳವಾಗಿ ಇಳಿದು ಮಾಡುವ ಎಲ್ಲ ಕೆಲಸಗಳು ಧ್ಯಾನ. ಎಷ್ಟು ಚಂದವಾಗಿ ಓಶೋ ಇರ್ಬೋದು, ರಮಣ ಮಹರ್ಷಿ ಇರ್ಬೋದು, ತಾವೋ ಇರ್ಬೋದು, ಜಿಡ್ಡು ಕೃಷ್ಣಮೂರ್ತಿ ಇರ್ಬೋದು, ಅರಬಿಂದೋ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಎಂಥೆಂಥವ್ರು ಏನೇನೆಲ್ಲ ಜಗತ್ತಿಗೆ ತುಂಬ ನೇರವಾಗಿ ಹೇಳೋಗಿದ್ದಾರೆ. ಅಂಥವಷ್ಟೆಲ್ಲ ಮಹಾಮಹಿಮರಿರುವಾಗಲೂ ಕೂಡ ನಾವು ಇಂಥವ್ರನ್ನ ನಂಬ್ತೀವಿ. ಇನ್ನು ಮುಂದಾದರೂ ನಾವು ಎಚ್ಚರವಾಗಿರಬೇಕು. ನಮ್ಮ ಹಣ, ನಮ್ಮ ಸಮಯ, ನಮ್ಮ ಜೀವನನ ಅವರ ಪಾದಕ್ಕೆ ಹಾಕಬಾರ್ದು. ಯಾಕೆಂದರೆ ಇವರು ಎಫ್ಸ್ಟೀನ್ ಫೈಲ್ಸ್ಗಿಂತ ಅದಕ್ಕಿಂತ ಅತಿ ಹೆಚ್ಚು ಕ್ರೂರರು, ವಿಕೃತರು. ಇದಕ್ಕಿಂತ ಹೆಚ್ಚು ಪದಗಳು ನನಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ. ಎಚ್ಚರವಾಗಿರಿ ಅಂತ ಹೇಳೋದಕ್ಕೆ ನಾನಿಷ್ಟು ಮಾತಾಡ್ತಾ ಇದ್ದೀನಿ ಅಷ್ಟೇ. ನಮಸ್ಕಾರ.